26 ತುರ್ತು ಪರಿಸ್ಥಿತಿ ಘೋಷಣೆ ಆಯ್ತು ದೇಶಕ್ಕೆ. ಆ ಸಂದರ್ಭದಲ್ಲಿ ನಿಮಗೆ ಬಹುಶಃ ದೇಶದ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ, ಎರಡನೇ ಸರಿ ಸ್ವಾತಂತ್ರ್ಯನ ಕಳ್ಕೊಂಡಂತ ಸಂದರ್ಭ ಅದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಹುಶಃ ಭಾರತ ದೇಶದ ಇತಿಹಾಸದೊಳಗಡೆ ಯಾರ್ದೋ ಮೊಬೈಲ್ ಇದೆ ನೋಡಿ, ಆ ಇತಿಹಾಸದಲ್ಲೇ ಮೊದಲನೇ ಬಾರಿ ವಿರೋಧ ಪಕ್ಷಗಳನ್ನ ಒಂದು ಮಾಡದಂತ ಒಂದು ಸಂದರ್ಭ ಅದು. ಅದಕ್ಕೆ ಇಂದಿರಾ ಗಾಂಧಿಯವರು ಅವರ ಅಸ್ತಿತ್ವನ ಉಳಿಸೋಕ್ಕೋಸ್ಕರ, ಅವರ ಸ್ಥಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಹೈಕೋರ್ಟ್, ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನ ಮಾನ್ಯ ಮಾಡದಲೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತ ಸಂದರ್ಭ ಬಂತು. ತಮಗೆ ಗೊತ್ತಿದೆ, ಆಗ ಎಲ್ಲ ರಾಜಕೀಯ ಪಕ್ಷದ ನಾಯಕರನ್ನು ಕೂಡ ಜೈಲಿಗೆ ಕಟ್ಟಿದ್ರು. ಹಾಗೇನೆ RSS, ಜಮಾಯತೆ ಇಸ್ಮಾಲ್, ನಕ್ಸಲೈಟ್ಸ್, ಆನಂದ್ ಮಾರ್ಗಿ, ಈ 4 ಸಂಘಟನೆಗಳನ್ನ ಅವತ್ತು ಬ್ಯಾನ್ ಮಾಡಿದ್ರು. ಮತ್ತೆ ಅವ್ರನ್ನು ಕೂಡ ಎಲ್ಲರೂ ಕೂಡ ಜೈಲಿಗೆ ಇಟ್ಟಿದ್ರು. ನಾವೆಲ್ಲ ಆಗ ಆ ಸಂದರ್ಭದಲ್ಲಿ ಇಡೀ ದೇಶದ ಎಲ್ಲ ಭಾಗದಲ್ಲಿ ಹೇಗೆ ಜಯಪ್ರಕಾಶ್ ನಾರಾಯಣ ಅವರ ಮೂವ್ಮೆಂಟ್ ಪ್ರಾರಂಭ ಆಗಿತ್ತು. ನಿಮ್ಗೆ ಗೊತ್ತಿದೆ, ಬಿಹಾರಲ್ಲಿ ಗಫೂರ್ ಸರ್ಕಾರ ಇತ್ತು, ಭಾರಿ ಭ್ರಷ್ಟ ಸರ್ಕಾರ. ಆ ಸರ್ಕಾರನ ಕಿತ್ತೊಗಿಬೇಕು ಅನ್ನೋಂಥದ್ದು ಮತ್ತೆ ಒಂದು ಸ್ಲೋಗನ್ ಇಟ್ರು JP ಅವರು. ಇವತ್ತಿಗೂ ಅದು ಪ್ರಸ್ತುತ ಅಂತ ನನ್ನ ಭಾವನೆ. ಯಾರು ಚುನಾಯಿತ ಪ್ರತಿನಿಧಿ ಭ್ರಷ್ಟ ಆಗ್ತಾನೆ, ಜನವಿರೋಧಿ ಆಗ್ತಾನೆ, ಅವನು 5 ವರ್ಷ ಅವನು ಇರ್ಬೇಕಾದಿಲ್ಲ, ಅವನನ್ನು ವಾಪಸ್ ಕಳ್ಸ್ಕೊಳ್ಳೋಂತ ಹಕ್ಕು ಜನರಿಗಿದೆ ಅನ್ನೋಂಥ ಒಂದು ವಾದ ಇಟ್ಕೊಂಡು ಅವರು ದೇಶಾದ್ಯಂತ ಹೋರಾಟ ಮಾಡಿದ್ರು. ಅವತ್ತಿನ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಇಡೀ ದೇಶದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇತ್ತು, ದೌರ್ಜನ್ಯ ನಡೀತಾ ಇತ್ತು. ಸಂದರ್ಭದಲ್ಲಿ JP ಅವರ ಈ ಮೂವ್ಮೆಂಟು ದೊಡ್ಡ ಸದ್ದನ್ನು ಮಾಡಿತ್ತು. ಅದು ಕೂಡ ರೈಲ್ವೆ ಮೂವ್ಮೆಂಟ್, ಜಾರ್ಜ್ ಫರ್ನಾಂಡಿಸ್ ಒಂದ್ ಕಡೆ ನಡೀತಾ ಇದ್ರೆ, ರೈತ ಚಳವಳಿಗಳು ಒಂದ್ ಕಡೆ ನಡೀತಾ ಇದ್ರೆ, ಎಲ್ಲಾ ಭಾಗದಲ್ಲೂ ಕೂಡ ಈ ತರದ ಹೋರಾಟ ನಡೀತಿದ್ದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರಿಗೆ ಅದೆಲ್ಲವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅವ್ರು ಕಂಡಂತ ಮಾರ್ಗ ತುರ್ತು ಪರಿಸ್ಥಿತಿ ಮತ್ತು ಎಲ್ಲರ ರೈಟ್ಸ್ ಅನ್ನ ತೆಗೆದ, ಮೂಲಭೂತ ಹಕ್ಕುಗಳನ್ನ ಕಿತ್ತಾಕಿದ್ರು. ಈ ಸಂದರ್ಭದಲ್ಲಿ ಅವತ್ತಿನ ದಿನ ಛಾತ್ರ ಸಂಘರ್ಷ ಸಮಿತಿ ಅಂತ ಹೇಳಿ JP ಅವರು ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಲೋಕ ಸಂಘರ್ಷ ಸಮಿತಿ ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಇತರೆ ಸಂಘಟನೆಗಳು ಸೇರ್ಕೊಂಡು ಇಡೀ ದೇಶದಲ್ಲಿ ಒಂದು ದೊಡ್ಡ ಪ್ರಮಾಣದ ತುರ್ತು ಪರಿಸ್ಥಿತಿ ವಿರುದ್ಧವಾದಂತ ಒಂದು ಚಳವಳಿ ನಡೀತು. ನಮಗೆ ಗೊತ್ತಿದೆ, 1975 ನವೆಂಬರ್ನಲ್ಲಿ ಚಳವಳಿ ಪ್ರಾರಂಭ ಆಯಿತು. ಹಾಸನ ಜಿಲ್ಲೆನಲ್ಲೂ ಕೂಡ ಅವತ್ತು ಸಕ್ರಿಯವಾಗಿ ಹೋರಾಟ ನಡೆಸಿದ್ವಿ ನಾವು. ಸಕಲೇಶ್ಪುರ, ಬೇಲೂರು, ಅರ್ಕಲಗೂಡು, ಅವರೊಬ್ಬ ಸ್ವತಂತ್ರ ಹೋರಾಟಗಾರರು ಮತ್ತೆ ದೊಡ್ಡ ಎಸ್ಟೇಟ್ ಮಾಲೀಕರಾದ್ರೂ ಕೂಡ ಸ್ವತಂತ್ರ ಪಾರ್ಟಿಯನ್ನ ಹಾಸನ ಜಿಲ್ಲೆ ಒಳಗಡೆ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ ಸೀಟ್ಗಳನ್ನ ಕಳಿಸಿದ್ರು. ಅವ್ರನ್ನ ಮೀಸಾದಲ್ಲಿ ಒಳಗೆ ಹಾಕಿದ್ರು. ಡಾಕ್ಟರ್ ಗೋದು ಅವ್ರನ್ನ ಹಾಕಿದ್ರು. ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಸತ್ಯನಾರಾಯಣ ಗುಪ್ತಾ ಅವ್ರನ್ನ ಹಾಕಿದ್ರು, ಗುಂಡೂರಾಯರ್ನ ಹಾಕಿದ್ರು. ಸೊ ವೆಂಕಟರಮಣೇಗೌಡ ಅಂತ ಇನ್ನೊಬ್ರು ದೊಡ್ಡ ರಾಜಕಾರಣಿ ಇದ್ರು, ಅವ್ರು ಮಾಡ್ರ ಅವ್ರನ್ನ ಮೀಸಾದಲ್ಲಿ ಒಳಗೆ ಹಾಕಿದ್ರು. ಸೊ BR ಕೃಷ್ಣಮೂರ್ತಿ ಅಂತ ವಕೀಲರು, ದೊಡ್ಡ ವಕೀಲರು, ಅವ್ರನ್ನ ಒಳಗೆ ಹಾಕಿದ್ರು. ಹೀಗೆ ಹಾಸನ್ ಜೈಲ್ ಭರ್ತಿಯಾಗಿತ್ತು. 280 ಜನ ಹಾಸನ ಜೈಲಿನಲ್ಲಿ ನಾವೆಲ್ಲ ಇದ್ವಿ ಒಟ್ಟಿಗೆ. ನಾವು 20 ವರ್ಷದ ನಂತರ ನೀವು ಮೆಲ್ಕ್ ಹಾಕಿದ್ರೆ, ನೀವು ಬಿಹಾರ್ ಲಲ್ಲೂ ಪ್ರಸಾದ್ ಯಾದವ್ ಅವರ ವಿರುದ್ಧ ಹೋರಾಟ ಮಾಡಿದ್ರು, ಕರ್ಪೂರಿ ಠಾಕೂರ್ ಹೋರಾಟ ಮಾಡಿದ್ರು, ಮುಲಾಯಂ ಸಿಂಗ್ ಯಾದವ್ ಅವರು ಜೈಲೊಳಗಿದ್ರು, ದೇವೇಗೌಡರು ಜೈಲಲ್ಲಿದ್ರು, ಯಡಿಯೂರಪ್ಪನವ್ರು ಜೈಲಲ್ಲಿದ್ರು. ಸೊ ಯಾರೆಲ್ಲ ನೀವು NT ರಾಮರಾವ್ ಜೈಲಲ್ಲಿದ್ರು, ಯಾರೆಲ್ಲ ಜೈಲಲ್ಲಿದ್ರು ಈ ದೇಶದ ಇತಿಹಾಸದೊಳಗಡೆ ನೀವು ತೆಗೆದು ನೋಡಿದ್ರೆ, ಶೇಖ್ ಅಬ್ದುಲ್ಲಾ ಇಂದ ಹಿಡಿದು ನೀವು ಕರ್ನಾಟಕ ತನಕ ಅವರೆಲ್ಲರೂ ಕೂಡ ವಂಶ ಪಾರಂಪರ್ಯದ ಜಯಪ್ರಕಾಶ್ ನಾರಾಯಣರ ಅವತ್ತು ಏನು ಹೋರಾಟ ನಡೆಸ್ತು, ಜೈಲಿಗೆ ಹೋದ್ರು, ತ್ಯಾಗ ಮಾಡಿದ್ರು, ಸತ್ರು. ಆ ತ್ಯಾಗದ ಮೇಲೆ ಬಂದಂತ ಸರ್ಕಾರಗಳು ಅದೇ ಜಾತೀಯತೆ, ಅದೇ ವಂಶ ರಾಜಕೀಯ ರಾಜಕಾರಣ, ಅದೇ ಭ್ರಷ್ಟಾಚಾರನ ಇವತ್ತು ತುಂಬಿಕೊಂಡು ಕೂತ್ಕೊಂಡಿದೆ. ಒಂದೇ ಒಂದು ಅದೃಷ್ಟ ಅಂದ್ರೆ, ಕೇಂದ್ರದಲ್ಲಿ ಮೋದಿಯವರ ನಾಯಕತ್ವದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರ ಭ್ರಷ್ಟಾಚಾರದ ಮುಕ್ತವಾಗಿರ್ತಕ್ಕಂಥ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅನ್ನ ನಾವು ನೋಡ್ತಾ ಇದೀವಿ ಕಳೆದ 12 ವರ್ಷದಿಂದ. ಮತ್ತೆ ದೇಶಕ್ಕೆ ಇಂಥ ಕಷ್ಟ ಕಾಲದಲ್ಲಿ ಭದ್ರತೆ ಮತ್ತು ನಾಯಕತ್ವನ
ಒಂದು ಗಟ್ಟಿಯಾದ ನಾಯಕತ್ವನ ಕೊಟ್ಟಿರೋದ್ನ ಈ 12 ವರ್ಷದಿಂದ ಬಿಟ್ರೆ, ಅದ್ರ ಮಧ್ಯೆ ಬಂದಂತ ಸರ್ಕಾರಗಳು ಒಂದು ಸರ್ಕಾರಗಳು ಬಿಟ್ರೆ ಇನ್ನೆಲ್ಲ ಸರ್ಕಾರಗಳು ಅಭದ್ರವಾದಂತ ಸರ್ಕಾರ ಇತ್ತು. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬೇರೆಲ್ಲ ಏನೇ ಇದ್ರೂ ಕೂಡ ಒಂದು ಭದ್ರತೆ ಮತ್ತು ನಾಯಕತ್ವ ಇತ್ತು. ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ನಾಯಕತ್ವ ಇತ್ತು, ಅಂತಾರಾಷ್ಟ್ರಕ್ಕೆ ಒಂದು ನಾಯಕತ್ವ ಇತ್ತು. ಅದಾದ ನಂತರ ನಮ್ಗೆ ಕಳ್ಕೊಂಡಿದ್ವಿ. ಅದಾದ ನಂತರ ಈಗ ಮೋದಿ ಅವ್ರ ಕಾಲದಲ್ಲಿ ಆ ಒಂದು ಭದ್ರತೆ ಇದೆ. ಆದರೆ ಯಾರ್ಯಾರು ಜನನಾಯಕರು ಹುಟ್ಟಿದ್ರೋ ತುರ್ತು ಪರಿಸ್ಥಿತಿನಲ್ಲಿ, ಅವರೆಲ್ಲರೂ ಕೂಡ ಇವತ್ತು ಒಂದು ಕುಟುಂಬ ರಾಜಕಾರಣದಲ್ಲಿ ನಾಯಕತ್ವ ವಹಿಸ್ತಾ ಇದ್ದಾರೆ, ಇನ್ನೊಂದು ಭ್ರಷ್ಟಾಚಾರದಲ್ಲಿ ಭಾರಿ ದೊಡ್ಡ ಇದಕ್ಕೆ ಮುಟ್ಟಿದ್ದಾರೆ. ಯಾರ್ಯಾರು ಜೈಲಿಗೆ ಹೋಗಿ ಬಂದಿರೋ ಅವರ ಆಸ್ತಿ ಸಾವಿರಾರು ಕೋಟಿ, 10,000 ಕೋಟಿಗೆ ಇವತ್ತು ಬಂದು ನಿಂತ್ಕೊಂಡ್ಬಿಟ್ಟಿದೆ. ಇದು ಈ ಕಳೆದ 50 ವರ್ಷದ ಈ ತುರ್ತು ಪರಿಸ್ಥಿತಿಯ ಕೊನೆಯಲ್ಲಿ ಯೋಚನೆ ಮಾಡಿದಾಗ ದೇಶ ಯಾವ ಕಾರಣಕ್ಕೆ ಹೋರಾಟ ಮಾಡ್ತವೋ ಜನರು, ಆ ವಿಚಾರಗಳು ಇನ್ನು ಜೀವಂತವಾಗಿ ಅಲ್ಲೇ ಉಳ್ಕೊಂಡಿದ್ದಾವೆ. ಇದೊಂದು ದುರಂತ. ಅದ್ರ ಜೊತೆಗೆ ಚಳುವಳಿ ಮತ್ತು ಹೋರಾಟದ ಶಕ್ತಿಯನ್ನು ಪಡೆದು ಬಂದಂತ ಅಧಿಕಾರಕ್ಕೆ ಬಂದವರು, ಶಾಸಕರಾದವರು ಚಳುವಳಿಗಳನ್ನ ಮರೆತು ಬಿಟ್ಟಿದ್ದಾರೆ, ಮತ್ತೆ ಚಳುವಳಿಗಳನ್ನ ಹತ್ತಿಕ್ಕೊಂತ ಕೆಲಸ ನಡೆಸ್ತಿದ್ದಾರೆ. ಇವತ್ತು ಭಾರಿ ದುರಂತ ಅಂದ್ರೆ ದೇಶದಲ್ಲಿ, ರಾಜ್ಯದಲ್ಲಿ ಚಳುವಳಿಗಳಿಲ್ಲ. ಚಳುವಳಿಗಳನ್ನ ಒಂದು ಉದ್ದೇಶಪೂರ್ವಕ ನಾಶ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಯುವಕರು ಕೂಡ ಚಳುವಳಿ ಕಡೆ ಮುಖ ಮಾಡ್ತಾ ಇಲ್ಲ, ಶಾರ್ಟ್ ಕಟ್ ಅಲ್ಲಿ ಬದುಕಿನ ಕಡೆ ನೋಡ್ತಾ ಇದ್ದಾರೆ. ಆದ್ರೆ ಸಮಸ್ಯೆಗಳನ್ನ ಮತ್ತು ಹೋರಾಟ ಮಾಡೋದು ಕಮ್ಮಿ ಆಗ್ತಾ ಇದೆ. ನಾವೆಲ್ಲ ನಮ್ಮ ಬಾಲ್ಯದಲ್ಲಿ, ನಾನು 17ನೇ ವಯಸ್ಸಿನಲ್ಲಿ ನಾನು ಚಳುವಳಿ ಶುರು ಮಾಡಿದೆ. 18ನೇ ವಯಸ್ಸಿನಲ್ಲಿ ನಮ್ಗೆ ಜೈಲಿಗೆ ಬಂದಾಗ ರೇಣುಕಾ ಅವ್ರ ವಯಸ್ಸು 18, ನನ್ನ ವಯಸ್ಸು 21. 18, 20, 25 ಭಾರಿ ಜೀವನ ಕಟ್ಕೊಳ್ಳುವಂತ ಸಂದರ್ಭದಲ್ಲಿ ನಮ್ಮ ಸಾವಿರಾರು ಜನ, ಲಕ್ಷಾಂತರ ಜನ ಬೀದಿಗಿಳಿದ್ರು. ಇವತ್ತು ರೈತ ಚಳುವಳಿ, ದಲಿತ ಚಳುವಳಿ, ಭಾಷಾ ಚಳುವಳಿಗಳ ಎಲ್ಲ ನಡೀತಾ ಇದ್ದವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಬಂದಂತ ಯುವಕರು ಇವತ್ತು ಯಾರು ಸಿಗ್ತಾನೆ ಇಲ್ಲ. ಎಲ್ಲರ ತಲೆ ಬೆಳ್ಳಗಾದವ್ರು ಕಾಣ್ತಾರೆ ಈಗ ಚಳುವಳಿಗಳು ಸತ್ಬಿಟ್ಟಿದೆ. ಹಾಗಾಗಿ ಚಳುವಳಿಯ ಸಾವು ಪ್ರಜಾಪ್ರಭುತ್ವದ ಸಾವು. ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ಚಳುವಳಿಗೆ ಜೀವಂತವಾಗಿರ್ಬೇಕು. ಈ 50 ವರ್ಷದ ತುರ್ತು ಪರಿಸ್ಥಿತಿ ನಂತರದ ಇವತ್ತಿನ ದಿನ ನಾವು ಸಂದೇಶ ಕೊಡಬೇಕಾಗಿದೆ, ನಾವು ಆಲೋಚನೆ ಮಾಡಬೇಕಾಗಿದೆ. ಚಳುವಳಿಗಳು ಜೀವಂತವಾಗಿರ್ಬೇಕಾಗಿದೆ ಮತ್ತು ಇದರ ವಿರುದ್ಧ ಹೋರಾಟ ನಡೆಸಬೇಕಾಗಿದೆ. ಇದು ನನ್ನ ಅನುಭವದ ಮಾತು. ನಿಮಗೂ ಕೂಡ ಅದು ಗೊತ್ತಿದೆ ಅಂತ ಅನ್ಕೊಂಡಿದ್ದೆ. ಹಾಗಾಗಿ ಸಕಲೇಶ್ಪುರ ತಾಲೂಕಲ್ಲಿ ಒಂದು ದೊಡ್ಡ ಹಿಂಸೆನ ಪ್ರಚೋದನೆ ಮಾಡಿ 3 ತಂಡ ಹೋಗಿತ್ತು. 3ನೇ ತಂಡ, ಆಗ ನಾನು ತಾಲೂಕಿನ ಜವಾಬ್ದಾರಿ ತಗೊಂಡಿದ್ದೆ. ಅದರಿಂದ ಅವ್ರು ಸರ್ಚ್ ಮಾಡ್ತಾ ಇದ್ರು ನಮ್ಮ ಟೀಮ್ಗೆ. ನಾವು 9 ಜನ ಕಾಲ್ನಡಿಗೆ ಇಲ್ಲಿ 25 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅವತ್ತು ನಾವು ಬಂಧನಕ್ಕೊಳಗಾದ್ವಿ. ನಾವೇ ಸ್ವತಃ ಬಂಧನಕ್ಕೊಳ, ಜೈಲು ತುಂಬಾ ಕಾರ್ಯಕ್ರಮ. ಆದ್ರೆ ಅವತ್ತು ಇದ್ದಂತ ಪಾವಟೆ ಅಂತ ಪಂಚಾಕ್ಷರಯ್ಯ ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಅವತ್ತು ಇದ್ದಕ್ಕಿದ್ದಾಗನೇ ಸತ್ಯಾಗ್ರಹಿಗಳ ಮೇಲೆ ಹಲ್ಲೆ ಮಾಡಂತ ಕೆಲಸ ಮಾಡಿ ನಮಗೆ ಹೊಡೆದ್ರು. ಪೂರ್ಣ ಬಟ್ಟೆ ಬಿಚ್ಚಿ ಹೊಡೆದು ಕೊನೆಗೆ ನನಗೆ ಏರೋಪ್ಲೇನ್ ಶಿಕ್ಷೆ ಹಾಕಿದ್ರು. ಸುಮಾರು 12 ಗಂಟೆಗೆ ಪ್ರಾರಂಭ ಮಾಡಿದವರು 4 ಗಂಟೆವರೆಗೂ ಈ ಹಿಂಸೆ ನೀಡಿ ಕಹಳೆ ಪತ್ರಿಕೆ ಎಲ್ಲಿ ಪ್ರಿಂಟ್ ಆಗತ್ತೆ ಅಂತ ಕೇಳೋದು ಅವ್ರ ಉದ್ದೇಶ. ಕಹಳ ಅನ್ನೋ ಪತ್ರಿಕೆನ ನಾವು ಪ್ರಿಂಟ್ ಮಾಡ್ತಾ ಇದ್ವಿ. ಅದು ಸಂಘದ ಹತೋಟಿಯಲ್ಲಿತ್ತು. ನಮಗೆಲ್ಲ ಒಂದು 2-3 ಪೇಜ್ ಕೊಡೋರು. ನಾವು ಅದನ್ನ ಸೈಕ್ಲೌಟ್ ಮಾಡ್ಬಿಟ್ಟು ಸೈಕ್ಲಿಂಗ್ ಮಾಡಿ ಅದನ್ನ ಮತ್ತೆ ನಾವು ಜನರಿಗೆಲ್ಲ ಹಂಚ್ತಾ ಇದ್ವಿ. ಆಗ ನಾನು ತಾಲೂಕಿನ ವರದಿ ಮಾಡ್ತಾ ಇದ್ದೆ. ಸೊ ಅದು ಎಲ್ಲಿ ಪ್ರಿಂಟ್ ಆಗುತ್ತೆ ಅಂತ ಕೇಳೋ ಅಂಶ ಮತ್ತೆ ಮುಂದಿನ ಯೋಜನೆ ಬಗ್ಗೆ ಅವರು ಹಲ್ಲೆ ಮಾಡಿ ನಮಗೆ ಒಂದು ದಿನ ಪೂರ್ಣ ಶೆಲ್ ಒಳಗೆ ಹಾಕಿದ್ರು. ಏನೂ ಬಟ್ಟೆನೂ ಕೊಡದಲೆ ರಾತ್ರಿ ಎಲ್ಲ ಶೆಲ್ಲಲ್ಲಿ ಬಿಟ್ಟಿದ್ರು, ಚಳಿಗಾಲ. ನಂತರ ಧೀರೇಂದ್ರ ಸಿಂಗ್ ಅಂತ ಒಬ್ರು ಡೆಪ್ಟಿ ಕಮಿಷನರ್ ಇದ್ರು. ಅವರು ನಮ್ಮನ್ನ ಕರೆಸಿ ನೋಡಿ ಅವ್ರ ಮೇಲೆ ಕೇಸನ್ನು ಹಾಕ್ಸಿದ್ರು. ನಿಮ್ಗೆ ಗೊತ್ತಿರಲಿ, ಕಾಂಗ್ರೆಸ್ ಗೌರ್ಮೆಂಟ್ ಹೋದಾದ ನಂತರ ಒಂದು ಶಾ ಆಯೋಗ ಮಾಡಿದ್ರು ದೌರ್ಜನ್ಯಗಳನ್ನ ತನಿಖೆ ನಡೆದಕ್ಕೆ. ಆ ತನಿಖೆನಲ್ಲಿ ನಮ್ಮ ಕೇಸು ಕೂಡ ಅಲ್ಲಿತ್ತು. ನಾವು 3 ಜನ ಇಲ್ಲಿ ಸೀರಿಯಸ್ ಆದವರು ಹಾಸನದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ವಿ. ನವೆಂಬರ್ ತಿಂಗಳಲ್ಲಿ ಅಡ್ಮಿಟ್ ಆದ್ವಿ, ಡಿಸೆಂಬರ್ನಲ್ಲಿ 1975 ಡಿಸೆಂಬರ್ನಲ್ಲಿ. ನಂತರ ಮತ್ತೆ ನಮ್ಮನ್ನೆಲ್ಲ ಬಂಧಿಸಿ ಹಾಸನ ಜೈಲಿಗೆ ಹಾಕಿದ್ರು. ನಮಗೆ ಕೆಲವರು 3 ತಿಂಗಳು, 6 ತಿಂಗಳು, 9 ತಿಂಗಳು, 19 ತಿಂಗಳು. ಈಗ ರೇಣುಕಾ ಅವರು 8 ತಿಂಗಳು ಜೈಲಲ್ಲಿದ್ದರು. ಸೊ ಇವರು 13 ತಿಂಗಳು ಜೈಲಲ್ಲಿದ್ದರು. ಸೊ ಹಾಗೆ
ಅರಸೀಕೆರೆಯಲ್ಲಿ ಹೈಯೆಸ್ಟ್, ಸಕಲೇಶ್ಪುರದಲ್ಲಿ ಈಗ ನಮಗೆ ಲೆಕ್ಕಕ್ಕೆ ಸಿಗ್ತಾ ಇರೋದು ಒಂದು 70-80 ಜನ ಮಾತ್ರ, ಬಾಕಿಯವರೆಲ್ಲ ತೀರ್ಕೊಂಡು ಹೋಗಿದ್ದಾರೆ. ಕಳೆದ ವರ್ಷ ನಾವು ಪ್ರೆಸ್ ಮೀಟ್ ಮಾಡಿದಾಗ ಅರಸೀಕೆರೆ ಮಾಜಿ ಶಾಸಕರು ಬಸವರಾಜ್ ಇದ್ರು, ಅವರು ತೀರ್ಕೊಂಡು ಹೋದ್ರು. ಅರಸೀಕೆ ಇನ್ನೊಬ್ರು ಸತ್ಯಾಗ್ರಹ ಇತ್ತಿದ್ರು. ಇಲ್ಲಿ ಪಾರಸ್ಮಲ್ ಅಂತ ಒಬ್ರು ಜೈನ್ ಸಮಾಜಕ್ಕೆ ಸೇರಿದವರು, ಅವರು ಕೂಡ ನಮಗೆ RSS ಇಂದ, ಅವರು ನಮಗೆ ಜೈಲೊಳಗೆ ಶಾರೀರಿಕ ಪ್ರಮುಖರಾಗಿದ್ರು. ನಾವು ಜೈಲೊಳಗಡೆ ನಮ್ಮದೇ ಆದಂಥ ಒಂದು ಸಂಘಟನೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಸೊ ಇವತ್ತಿನ ಸ್ಥಿತಿ ಒಳಗಡೆ ಈ ಚಳುವಳಿಯ ಹೋರಾಟದ ಫಲವಾಗಿನೇ ದೇಶದಲ್ಲಿ ಕಾಂಗ್ರೆಸ್ ಹೊರತಾಗಿ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರುವಂಥ ಸ್ಥಿತಿ ಆಯಿತು. ಆದರೆ ದುರಂತ ಏನಿದೆ, ತುರ್ತು ಪರಿಸ್ಥಿತಿ ನಮಗೊಂದು ದೊಡ್ಡ ಪಾಠ, ಅದೊಂದು ಚರಿತ್ರೆ. ಆದರೆ ಯಾವ ಕಾರಣಕ್ಕೋಸ್ಕರ ನಾವು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿದ್ವು JP, ಅದೇ ಕಾರಣ ಇವತ್ತು ಜೀವಂತವಾಗಿದೆ. ದುರಂತ ಅಂದ್ರೆ ಯಾರೆಲ್ಲ ತುರ್ತು ಪರಿಸ್ಥಿತಿಯ ಲಾಭನ ಪಡೆದು ಕಾಂಗ್ರೆಸ್ ಸರ್ಕಾರಕ್ಕೆ ಹೊರತಾಗಿ ಸರ್ಕಾರವನ್ನ ರಚನೆ ಮಾಡಿದ್ರು, ಆ ರಚನೆ ಮಾಡಿದಂತ ನಾಯಕರುಗಳೇ ಯಾವ ಭ್ರಷ್ಟಾಚಾರದ ವಿರುದ್ಧ, ಜಾತಿ ರಾಜಕಾರಣದ ವಿರುದ್ಧ, ಕುಟುಂಬ ರಾಜಕಾರಣದ ವಿರುದ್ಧ ನಡೆದಂತ ಹೋರಾಟದಲ್ಲಿ ಅಧಿಕಾರಕ್ಕೆ ಬಂದವರು ಇವತ್ತು ಶ್ರೀಮತಿ ಗಾಂಧಿಯವರು ಏನೇನ್ ತಪ್ಪು ಮಾಡಿದ್ರು ಆ ತಪ್ಪುಗಳನ್ನೇ ಇವತ್ತು ಮಾಡ್ತಾ ಇರೋದು ದುರಂತ. ಅವರಿಗೆ ಕೃತಜ್ಞತಾ ಪೂರ್ವಕ ವಂದನೆಗಳನ್ನು ಹೇಳ್ತಾ, ಯೋಗ ದಿನಾಚರಣೆ ಆಗಬಾರ್ದು, ದೈನಂದಿನ ಆಚರಣೆ ಆಗ್ಬೇಕು ಅನ್ನೋ ಮಾತನ್ನು ಹೇಳ್ತಾ, ತುರ್ತು ಪರಿಸ್ಥಿತಿಗೆ 50 ವರ್ಷ, ದೇಶಕ್ಕೆ 3 ರಾಷ್ಟ್ರಪತಿಗಳನ್ನು ಕೊಟ್ಟ, 2 ಪ್ರಧಾನಮಂತ್ರಿಗಳನ್ನು ಕೊಟ್ಟ, ಸಾವಿರಾರು ಶಾಸಕರನ್ನ ಕೊಟ್ಟಂತ, ಲಕ್ಷಾಂತರ ಕಾರ್ಯಕರ್ತರಲ್ಲಿ ದೇಶ ಪ್ರೇಮದ ಕಿಚ್ಚನ್ನು ಹತ್ತಿದಂತ, ಪ್ರಪಂಚದಲ್ಲೇ ಅತ್ಯಂತ ಪ್ರಬಲವಾದ ಸಂಘಟನೆ ಅಂತ ಹೆಸರು ಮಾಡಿರುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ, ತುರ್ತು ಪರಿಸ್ಥಿತಿಗೆ 50 ವರ್ಷ, ರಾಷ್ಟ್ರೀಯ ಸ್ವಯಂ ಸೇವಕಕ್ಕೆ ತುರ್ತು ಪರಿಸ್ಥಿತಿಗೆ 50 ವರ್ಷ, ರಾಷ್ಟ್ರೀಯ ಸ್ವಯಂ ಸೇವಕಕ್ಕೆ 100 ವರ್ಷ. ಸಂಘ 25ರಲ್ಲಿ ಪ್ರಾರಂಭ ಆಯಿತು, ಮತ್ತೆ 25 ವರ್ಷಕ್ಕೆ ಮಹಾತ್ಮ ಗಾಂಧಿ ಅವರ ಹತ್ಯೆಯಾದಾಗ ಬ್ಯಾನ್ ಆಯಿತು, ಮತ್ತೆ 25 ವರ್ಷ 75ನೇ ಇಸ್ವಿಯಲ್ಲಿ ಮತ್ತೆ ಬ್ಯಾನ್ ಆಯಿತು. ಆದರೂ ಸಹ ಇಡೀ ಪ್ರಪಂಚದಲ್ಲಿ ಅತ್ಯಂತವಾದ ಸಶಕ್ತವಾದ ಒಂದು ಸಂಘಟನೆಯಾಗಿ ಬೆಳೆದು ನಿಂತಿರುವಂತಹ ಈ ಸಂದರ್ಭದಲ್ಲಿ 100 ವರ್ಷಗಳನ್ನ ಆಚರಣೆ ಮಾಡ್ಕೊಂತ ಇರ್ತದ್ದು ದೇಶದ ಎಲ್ಲರ ಹೆಮ್ಮೆ ಅನ್ನೋ ಮಾತನ್ನು ಹೇಳ್ತಾ, 1975ನೇ ಇಸ್ವಿನಲ್ಲಿ ನಾನು ಕಾಲೇಜ್ ವಿದ್ಯಾರ್ಥಿ. ತುರ್ತು ಪರಿಸ್ಥಿತಿ 1975 ಇಸ್ವಿ ಜೂನ್ 25 ಏನು ರಾಷ್ಟ್ರದ ಮೇಲೆ ಕರಾಳ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು, 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತಾ ಇದ್ರು. 1975 ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ನಾವೆಲ್ಲ ಹೋರಾಟಕ್ಕೆ ಇಳಿದಂತವರು. ಇತರರಿಗೆ ನಾನು ಸ್ವಾಗತ ಬಯಸ್ತೇನೆ. ನನ್ನ ಜೊತೆ ಈಗ ನಮ್ಮ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಮೀಸಾ ಬಂದಿಯಾಗಿದ್ದಂಥ ಸತ್ಯನಾರಾಯಣ ಗುಪ್ತಾ, ಅವತ್ತು 1975 ಇಸ್ವಿಯಲ್ಲಿ RSSನ ಅವರು ತಾಲೂಕು ಕಾರ್ಯವಾಹ ಕೆಲಸ ಮಾಡ್ತಾ ಇದ್ರು. ಅವರು ಮೀಸಾದಲ್ಲಿ ಬಂಧನ ಆಗಿ 19 ತಿಂಗಳು ಜೈಲು ಹೊಟ್ಟಿದ್ರು, 13 ತಿಂಗಳು. ನನ್ನ ಪಕ್ಕದಲ್ಲಿರೋರು ರೇಣುಕಾ, ಅವರು ಬೇಲೂರು ತಾಲೂಕಿನವರು. KT ರೇಣುಕಾನಂದ್ ಅಂತ ಹೇಳಿ ಬೇಲೂರು ತಾಲೂಕಿನ ಬಿಜೆಪಿ ಅಧ್ಯಕ್ಷ ಆಗಿದ್ದೆ, ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಬಿಜೆಪಿದು. ತುರ್ತು ಪರಿಸ್ಥಿತಿಯಲ್ಲಿ 8 ತಿಂಗಳು ಸೆರೆಮನೆ. ಪಕ್ಕದಲ್ಲಿರೋ ಲೋಹಿತ್ ಅಂತ ಹೇಳಿ ಜಂಬರಡಿ, ಅವರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಈಗ ಸಕಲೇಶ್ಪುರದಲ್ಲಿ ಸನಾತನ ಧರ್ಮ ಟ್ರಸ್ಟ್ ಸೇವಾ ಟ್ರಸ್ಟ್ ಅಂತ ಹೇಳಿ ಅದನ್ನ ಮಾಡ್ಕೊಂಡಿದ್ದಾರೆ, ಅದು ಸದಸ್ಯರಾಗಿದ್ದಾರೆ. ಹಾಗೆ ನನ್ನ ಬಲದೆ ಕಡೆ ಇರ್ತಕ್ಕಂಥ ಮಂಜುನಾಥ್ ಸಂಘಿ ಅವರು ಸಕಲೇಶ್ವರ ತಾಲೂಕು ಬಿಜೆಪಿ ಅಧ್ಯಕ್ಷರಾಗಿದ್ರು, ಈಗ ಸನಾತನ ಟ್ರಸ್ಟ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥರು ರುದ್ರೇಶ್ ಅಂತೇಳಿ, ಅವರು ಸನಾತನ ಟ್ರಸ್ಟ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ.